ಸಾಕಷ್ಟು ವಿಷಯಗಳು ಚರ್ಚೆ ಆಗ್ತಾ ಇದೆ. ಹಿನ್ನೆಲೆ ಏನು ಅನ್ನೋದನ್ನು ಎಲ್ಲೋ ಒಂದು ಕಡೆ ಮರ್ತಿದ್ದೀವ ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತಿನ ಚರ್ಚೆಗಳು ನೋಡಿದಾಗ. ನನಗೆ ಇರುವ ತಿಳುವಳಿಕೆ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇರೋದು. ರಿಪೀಟ್ ಮಾಡ್ತೇನೆ, ಯಾಕೆಂದರೆ ಬಹುಶಃ ಇದರ ಪ್ರಾಮುಖ್ಯತೆ ಏನು ಅನ್ನೋದು, ಅದರ ಪ್ರಾಮುಖ್ಯತೆಯನ್ನೇ ನಾವು ಮೈಮರೆತಿದ್ದೇವೆ ಅಂತ ನನಗನ್ಸುತ್ತೆ. ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಚಾಲೆಂಜ್ ಮಾಡ್ತೇನೆ. ಇನ್ನೊಂದು ಉದಾಹರಣೆ, ಪ್ರಪಂಚದಲ್ಲಿ ಇಷ್ಟು ಮಹಿಳೆಯರ ಮಾಂಗಲ್ಯ, ಹಿಂದೂ ಮಹಿಳೆಯರ ಮಾಂಗಲ್ಯ ಹರಣ ಮಾಡಿರುವಂಥ ಇನ್ನೊಂದು ಉದಾಹರಣೆ ತೋರಿಸ್ಬಿಡಿ. ಯಾವ ಜಾತಿ, ಯಾವ ಧರ್ಮ ಇಷ್ಟೊಂದು ಮನೆಗಳನ್ನು ಬೀದಿಗೆ ಹಾಕಿ ಮನೆ ಹಾಳು ಮಾಡುವಂಥ ಇನ್ನೊಂದು ಪ್ರಕರಣ ಇದ್ದರೆ ಮಾತಾಡಿ ಯಾರಾದರೂ. ಇವತ್ತು ವ್ಯವಸ್ಥಿತವಾಗಿ ಇಡೀ ಒಂದು ಜಿಲ್ಲೆಯಲ್ಲಿ, ಇನ್ನೆಲ್ಲೆಲ್ಲಿ ಏನು ನಡೆದಿದೆ ನಮಗೆ ಗೊತ್ತಿಲ್ಲ, ಒಂದು ಜಿಲ್ಲೆಯಲ್ಲಿ ಯಾರ ಮನೆಗೆ ಹೆಜ್ಜೆ ಇಟ್ಟರೆ ಅವರ ಮನೆಯನ್ನು ಹಾಳು ಮಾಡುವಂಥದ್ದು ನಡೆದಿದೆ ಅನ್ನುವಂಥ ಆರೋಪ ಇದೆ. ಮಾನಹರಣ, ಶೀಲಹರಣ, ಮನೆ ಹಾಳು, ಮಾಂಗಲ್ಯ ದೋಚಿರುವಂಥ ಪ್ರಕರಣ ಇದು ಮೂಲ ಪ್ರಕರಣ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಆರೋಪ ಇದೆ, ಸತ್ಯ ಹೊರಗೆ ಬರಬೇಕು. ಯಾರು ಮಾಡಿದ್ದು ಹೌದಾ ಇಲ್ವಾ? ಇದರಲ್ಲಿ ಮಾನಹರಣ, ಮನೆ ಹರಣ ಆಗಿರುವಂಥವರಿಗೆ ನ್ಯಾಯ ಸಿಗಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಇದು ನಮ್ಮ ಗುರಿ ಆಗಬೇಕು. ಆದರೆ ಇವತ್ತು ನಡೀತಾ ಇರೋ ಚರ್ಚೆ ಹೇಗಿದೆ ಅಂದರೆ, ದಿಕ್ಕು ನೋಡಿದಾಗ ಮಾನಹರಣ ಮಾಡಿದ್ದು ಅಪರಾಧ ಅಲ್ಲ, ಮನೆ ಹಾಳು ಮಾಡಿದ್ದು ಅಪರಾಧ ಅಲ್ಲ, ಮಾಂಗಲ್ಯ ದೋಚಿದ್ದು ಅಪರಾಧ ಅಲ್ಲ, ಇದರ ಬಗ್ಗೆ ಮಾತಾಡಿದ್ದು ಅಪರಾಧ. ಯಾರು ಮಾತಾಡಿದ್ರು, ಎಲ್ಲಿಂದ ಬಂತು, ಯಾರ ಕೈಯಿಂದ ಯಾರ ಕೈಗೆ ಹೋಯ್ತು, ಇದರ ಬಗ್ಗೆ ನಾವೆಲ್ಲ ವ್ಯಾಖ್ಯಾನ, ಚರ್ಚೆ, ತನಿಖೆ ಮಾಡ್ತಾ ಇದ್ದೀವಿ. ಬಿಟ್ಟರೆ ಮೂಲ ಪ್ರಕರಣ ಎಲ್ಲೋ ಒಂದು ಕಡೆ ದಿನೇ ದಿನೇ ಕಣ್ಮರೆ ಆಗ್ತಾ ಇದೆ. ಇದನ್ನು ನೋಡಿದಾಗ ನನಗೆ ಅನುಮಾನ ಬರ್ತಾ ಇದೆ. ಇವತ್ತು ಚರ್ಚೆಯ ದಿಕ್ಕು ನೋಡಿದಾಗ ಮೂಲ ಹಗರಣವನ್ನು, ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಮುಚ್ಚು ಹಾಕುವಂಥ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ನನ್ನ ಮನಸ್ಸಿನಲ್ಲಿದೆ. ಸೊ ಈ ಚರ್ಚೆಯ ಮೂಲ ಉದ್ದೇಶ ಏನಂದರೆ, ಯಾರು ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅವರನ್ನು ಬಚಾವ್ ಮಾಡಿ, ಪ್ರಕರಣವನ್ನು ಮುಚ್ಚಾಕಿ, ಇದರಲ್ಲಿ ಅನ್ಯಾಯ ಅನುಭವಿಸಿರುವಂಥ ಸಂತ್ರಸ್ತರೇನಿದ್ದಾರೆ ಅವರಿಗೆ ನ್ಯಾಯ ಹರಣನೂ, ಮಾನಹರಣ ಆಗಿದೆ, ಈಗ ನ್ಯಾಯಹರಣನೂ ಮಾಡುವಂಥ ದಿಕ್ಕಿನಲ್ಲಿ ಚರ್ಚೆಗಳು ಸಾಗ್ತಾ ಇದ್ದಾವೆ ಅನ್ನೋ ಆತಂಕ ನನಗೆ ಕಾಣ್ತಾ ಇದೆ. ಒಟ್ಟಾರೆ ಇದು ಪ್ಲ್ಯಾನ್ಡ್ ಎಫರ್ಟ್, ಸರ್ಜಿಕಲ್ ಸ್ಟ್ರೈಕ್. ಏನಂದರೆ ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೋಸ್ಕರ. ಅದಕ್ಕೆ ಡೈವರ್ಷನ್ನು ಯಾವ ಕಡೆಗೆ, ಎಲ್ಲಿಂದ ಬಂತು ಇದು ಅಂತ. ಸೊ ಹೇಗಿದೆ ಅಂದರೆ, ದರೋಡೆ ಮಾಡಿದ್ದು ಅಪರಾಧ ಅಲ್ಲ, ಯಾರು ದರೋಡೆ ಮಾಡಿದ್ರು, ಯಾರ ಮನೆ ದರೋಡೆ ಮಾಡಿದ್ರು ಇದು ಮುಖ್ಯ ಅಲ್ಲ, ದರೋಡೆ ಬಗ್ಗೆ ಕಂಪ್ಲೇಂಟ್ ಯಾರು ಕೊಟ್ಟರು ಅನ್ನೋದು ಮುಖ್ಯ ಆಗಿಬಿಟ್ಟಿದೆ. ಈಗ ರೇಪ್ ಮಾಡಿದವರು, ಮಾಡಿಸ್ಕೊಂಡವರು ಎಲ್ಲಿಗೋ ಹೊಟ್ಟೋದ್ರು, ಯಾರು ಇಂದ ಗೊತ್ತಾಯಿತು ರೇಪ್ ಆಯಿತು ಅಂತೇಳಿ ಅಂತ. ಇದು ಮಹಿಳೆಯರ ಮಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು, ಆ ಮಹಿಳೆಯರಿಗೆ ನ್ಯಾಯ ಸಿಗೋದಕ್ಕೆ ಏನು ಮಾಡ್ತಾ ಇದ್ದಾರೆ ಇವತ್ತು? ಎಲ್ಲಾದರೂ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆಯಾ? ಯಾರು ತಪ್ಪಿಸ್ತಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಚರ್ಚೆ ನಡೀತಾ ಇದೆಯಾ? ಎಲ್ಲಿಂದ ಬಂತು ಅಂತ. ಆಯಿತು, ನಿಮಗೆ ಚರ್ಚೆಗೋಸ್ಕರ ನಾನು ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಲ್ಲಿಂದ ಬಂತು? ಇಲ್ಲಿವರೆಗೂ ನಾವು ಒಪ್ಕೊಂಡಿರುವಂಥ ವಾಸ್ತವಾಂಶಗಳು ಏನು? ಯಾರೋ ಒಬ್ಬರು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ರು, ಅವ್ರ ಹೆಸರುಗಳನ್ನ ಹೇಳಿ ನಾನು ಅವ್ರನ್ನ ಇಲ್ಲಿ ಕಿರೀಟದಲ್ಲಿ ಕೂರಿಸ್ಲಿಕ್ಕೆ ಬಯಸೋದಿಲ್ಲ. ಅವ್ರ ಹತ್ರ ಇದಿತ್ತು ಸಾಕ್ಷಿಗಳು, ಅದನ್ನು ತಗೊಂಡೋಗಿ ಇನ್ನೊಬ್ಬರು BJP ಲೀಡ್ರ್ ಕೈಗೆ ಕೊಟ್ಟರು. ಆ ಕೊಟ್ಟು ಬಹುಶಃ ಸರಿಸುಮಾರು 1 ವರ್ಷ ಅವಧಿ ಆಗಿದೆ ಅಂತ ನನಗನ್ಸುತ್ತೆ. ಸಾಂದರ್ಭಿಕವಾಗಿ ನೋಡಿದಾಗ 1 ವರ್ಷ ಆಗಿದೆ. ಅದನ್ನು ತೆಗೆದುಕೊಂಡವರು ಲಾಯರು.
ಕಾನೂನು ಬಗ್ಗೆ ಪುಂಖಾನುಪುಂಖ ಮಾತಾಡ್ತಾರೆ. ಈ ಥರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಆಗಿದ್ದಾಗ ಅವರು ಅದನ್ನು ಲಕೋಟೆಯಲ್ಲಿಟ್ಟುಬಿಟ್ಟು ತಗೊಂಡೋಗ್ಬಿಟ್ಟು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಯಾಕೆ ಕೊಡಲಿಲ್ಲ? ಕೊಟ್ಟಿದ್ದಿದ್ರೆ ಇವತ್ತು ಯಾವುದು ಬೀದಿಯಲ್ಲಿ ಬಾನ ಯಾರ್ದು ಹರಾಜು ಆಗ್ತಾ ಇರಲಿಲ್ವಲ್ಲ. ಇಲ್ಲ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ತಗೊಂಡೋಗಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಕೊಡ್ಬೋದಾಗಿತ್ತಲ್ಲ. ಇದನ್ನು ತನಿಖೆ ಮಾಡಿ, ಆದರೆ ಯಾವುದೇ ಕಾರಣಕ್ಕೂ ಇದ್ರೊಳಗಡೆ ಇರೋ ಚಿತ್ರಣಗಳು ಹೊರಗೆ ಬರಬಾರ್ದು ಅಂತೇಳಿ ಅಂತ. ಇಷ್ಟು ದೊಡ್ಡ ಕ್ರೈಮ್ ಆಗಿರೋವಾಗ ಆ ಕ್ರೈಮನ್ನು ಗೊತ್ತಿದ್ದು ಕೂಡ ಮುಚ್ಚಿಡುವಂತಹದ್ದು ಕೂಡ ಅಷ್ಟೇ ದೊಡ್ಡ ಅಪರಾಧ. ಇವತ್ತು ಅವ್ರ ಮಾತು ಕೇಳಿಕೊಂಡು ಚರ್ಚೆಗಳು ನಡೀತಾ ಇದೆ. ಯಾರು ಈ ಸಿಕ್ಕಿದ ಸಾಕ್ಷ್ಯವನ್ನು ಉಪಯೋಗ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹೋದಂಥವ್ರು. ಯಾರ್ಯಾರನ್ನ ಭೇಟಿ ಮಾಡಿಲ್ಲ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ, ಕುಮಾರಸ್ವಾಮಿಯವರನ್ನೇ ಭೇಟಿ ಮಾಡಿದ್ದಾರೆ ಅಂತ ಕೂಡ ಇದೆ. ಏನು ಚರ್ಚೆ ಆಯಿತು? ಏನು ಚರ್ಚೆ ಆಯಿತು ಅಂತ ಬರಲಿ. ಹಾಸನಾಂಬ ದೇವಸ್ಥಾನಕ್ಕೆ ಚರ್ಚೆ ಮಾಡಿದಂಥ ಇಬ್ಬರೂ ಬಂದ್ಬಿಟ್ಟು ಏನು ಚರ್ಚೆ ಆಯಿತು, ಏನು ತೀರ್ಮಾನ ಆಯಿತು ಅಂತ ಪ್ರಮಾಣ ಮಾಡಿ ಹಾಸನಾಂಬ ದೇವಸ್ಥಾನದಲ್ಲಿ ಹೇಳಿ. ಅವರೇ ಹೇಳಿ, ಅವ್ರ ಬಾಯಿಂದ ಸತ್ಯ ಬರಲಿ. ನಮಗೆ ಗೊತ್ತಿದೆ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅವ್ರ ಬಾಯಿಂದಲೇ ಬರಲಿ ಸತ್ಯ. ಇವತ್ತು ಸತ್ಯದ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ಅವರು ಕುಮಾರಸ್ವಾಮಿಯವ್ರನ್ನ ಭೇಟಿ ಮಾಡಿ ಏನು ಚರ್ಚೆ ಮಾಡಿದ್ದಾರೆ ಹೇಳಿ. ಹಾಸನಾಂಬ ದೇವಸ್ಥಾನದಲ್ಲಿ ಬಂದು ದೇವ್ರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳಿ ಏನು ಚರ್ಚೆ ಮಾಡಿದ್ರು ಅಂತೇಳಿ ಅಂತ. ಅದನ್ನು ಅವ್ರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಬ್ಲ್ಯಾಕ್ ಮೇಲ್ಗೆ ಉಪಯೋಗಿಸ್ತಾರೆ. ಆದರೆ ಇವರಿಗೆ ಕನಿಷ್ಠ ಪ್ರಜ್ಞೆ ಇರಲಿಲ್ವಾ? ನೂರಾರು ಮಹಿಳೆಯರ ಮಾನಭಂಗ ಆಗಿದೆ, ಮಾಂಗಲ್ಯ ಹರಣ ಆಗಿದೆ. ಅವರಿಗೆ ನ್ಯಾಯ ಸಿಗಬೇಕಾದ್ರೆ ಇದು ತನಿಖೆ ಆಗಬೇಕು ಅಂತೇಳಿ ತಗೊಂಡೋಗಿ ಹೈಕೋರ್ಟ್ ಜಸ್ಟಿಸ್ ಕೈಗೆ ಕೊಡ್ಬೋದಾಗಿತ್ತಲ್ಲ. ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇದ್ದಿದ್ರೆ ಸೀಲ್ಡ್ ಕವರಲ್ಲಿ ಹಾಕಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಕೊಟ್ಟಿದ್ದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿಗಳಲ್ಲಿ ಬರ್ತಾ ಇತ್ತಾ ಇವತ್ತು? ಅದನ್ನು ತೆಗೆದು ಜೋಬಲ್ಲಿ ಇಟ್ಕೊಂಡ್ಬಿಟ್ಟು ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅಂತೇಳಿ ತೋರಿಸ್ಕೊಂಡು ಮಹಿಳೆಯರ ಮಾನಹರಣ ಆಗಿರೋದೇ ಇವರಿಂದ. ಇವತ್ತು ಇಷ್ಟೂ ವಿಷಯ ಒಟ್ಟಾರೆ ಇವತ್ತು ಬಿ ಜೆ ಪಿಯವರು ಇವರನ್ನು ಮುಗಿಸ್ಲಿಕ್ಕೆ ಅವರ ಓಟ್ಗಳನ್ನು ಹಾಕಿಸ್ಕೊಂಡು ಎಲೆಕ್ಷನ್ ಆಗಿದ್ಮೇಲೆ ಇವ್ರನ್ನ ಮುಗಿಸ್ಲಿಕ್ಕೆ ಏನೆಲ್ಲ ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ಪ್ರಹ್ಲಾದ್ ಜೋಶಿ ಸ್ಟೇಟ್ಮೆಂಟು ಹಂಗೆ ಇದೆ, ನರೇಂದ್ರ ಮೋದಿಯವರ ಸ್ಟೇಟ್ಮೆಂಟು ಹಾಗೇ ಇದೆ. ಬೇರೆ ಯಾರದೇ ಸ್ಟೇಟ್ಮೆಂಟ್ ನೋಡಿದ್ರು ಇಲ್ಲ ತನಿಖೆ ಸರಿ ಆಗ್ತಾ ಇದೆ ಅಂತ. ಅವ್ರ ಮೇಲೆ ಮಾತಾಡೋ ಆಗಿಲ್ಲ. ಆ ಸಿಟ್ಟಿಗೆ ತೊಗೊಂಡು ಬಂದ್ಬಿಟ್ಟು ಕಾಂಗ್ರೆಸ್ ಮೇಲೆ ಬಿಟ್ಬಿಟ್ಟು ನಾವು ಮಾಡಿಸಿದೀವಿ ಅಂತೇಳಿ. ಏನು ಲೈಂಗಿಕ ದೌರ್ಜನ್ಯ ನಾವು ಮಾಡಿ ಅಂತ ಹೇಳಿದ್ವಾ? ಹೋಗಿ ಯಾರ ಮನೆಗೆ ಹೋಗಿ ಬಂದರೆ ಆ ಮನೆಗೆ ಹೋಗಿದ್ದ ತಾಯಿನೋ ಮಗಳೋ ಹೆಂಡತಿ ಮೇಲೆ ಕಣ್ಣಾಕಿ ಅಂತ ನಾವು ಹೇಳಿದ್ವೇನ್ರಿ? ಏನು ನಡೀತಾ ಇದೆ ಮಾತಿವತ್ತು? ಆ ಯಾವುದೋ ಹೆಂಗಸು 60-62 ವಯಸ್ಸಿನ ಹೆಂಗಸನ್ನ ಕಿಡ್ನಾಪ್ ಮಾಡಕ್ಕೆ ನಾವು ಹೇಳಿದ್ವೇನ್ರಿ? ಏನು ಮನುಷ್ಯರ ಕಿಡ್ನಾಪ್ ಮಾಡೋದು? ಹಂಗಾದ್ರೆ ಕಿಡ್ನಾಪ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದು ಸುಳ್ಳು. ಹಾಗಾದ್ರೆ ಕಿಡ್ನಾಪ್ ಮಾಡಿದ್ದು ಸುಳ್ಳು, ಅದು ಹೇಳ್ಬಿಡಿ. ಹಾಗಾದ್ರೆ ಇವತ್ತು ಒಟ್ಟಾರೆ ಇದಕ್ಕೆ ಬೇರೆ ಡೈರೆಕ್ಷನ್ಗೆ ತಗೊಂಡೋಗಿ ಚರ್ಚೆಯನ್ನು ಡೈವರ್ಷನ್ ಮಾಡಿ ಈ ಮೂಲ ಪ್ರಕರಣವನ್ನು ಮುಚ್ಚ ಹಾಕುವಂಥ ತಂತ್ರ. ಇಷ್ಟಕ್ಕೂ ಆಗಿದ್ದೇನು? ಇವ್ರು ಏನು ಮಾಡಿದ್ರು ಕೂಡ ಯಾರು ಕೇಳೋ ಆಗಿಲ್ಲ. ಯಾಕಂದರೆ ಇವರು ಕಾನೂನಿಗೂ ಮೇಲೆ ಸಂವಿಧಾನಕ್ಕೂ ಮೇಲೆ ಯಾರು ಇವ್ರನ್ನ ಮುಟ್ಟಾಗಿಲ್ಲ, ಮಾತಾಡೋ ಆಗಿಲ್ಲ. ಅವ್ರನ್ನ ಮುಟ್ಟಿದ ಕೂಡಲೇ ಈಗ ಏನು ಆಕ್ರೋಶ. ಆ ಆಕ್ರೋಶ ಬಡವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಯಾಕಿಲ್ಲ? ಇಲ್ಲಿವರೆಗೂ ಅವ್ರ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಿದಾರೇನ್ರಿ? ಯಾರಾದರೂ ಖಂಡಿಸಿದಾರ ಇದನ್ನ? ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರು ಹೇಳ್ದಾಗೆ ಆ ಹುಡುಗ ಎಲ್ಲಿದಾನೋ ತಕ್ಷಣ ಬಂದು ಸರೆಂಡರ್ ಆಗಪ್ಪ, ನೀನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನಾಳೆ ನೀನು ಆರೋಪ ಮುಕ್ತನಾಗಿ ಹೊರಗಡೆ ಬರ್ತೀಯ ಅಂತೇಳಿ ಕರೆಸಿ ಯಾಕೆ ಸರೆಂಡರ್ ಮಾಡಿಸ್ತಾ ಇಲ್ಲ? ಇವೆಲ್ಲ ಮುಚ್ಚಾಕುವಂಥ ತಂತ್ರ ನಡೀತಾ ಇದೆ. ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ಈ ತಂತ್ರಕ್ಕೆ ನಾವು ಬಲಿಯಾಗೋದು ಬೇಡ. ಆಗಿರೋ ಪ್ರಕರಣ ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಆವಾಗ ಮಾತ್ರ ಸಂತ್ರಸ್ತರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ಹಾಗಂತೇಳಿ ಆ ಸಂತ್ರಸ್ತರು ಈಗಾಗಲೇ ಅನ್ಯಾಯ ಆಗಿದೆ, ಅವರಿಗೆ ಮಾನಭಂಗ ಆಗಿದೆ. ಅವರ ಮನೆಗಳಲ್ಲಿ ಬಹುಶಃ ಇವತ್ತು ಏನು ಪರಿಸ್ಥಿತಿ ಇದೆ ಅಂತ ನಾನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ.
ಅವರ ಊರಿನಲ್ಲಿ ಅಕ್ಕಪಕ್ಕ ಮನೆಗಳು ಇವರ ನಡುವೆ ಏನು ನಡೀತಾ ಇದೆ ಅನ್ನುವಂಥದ್ದು, ಅದರಿಂದ ಅವರಿಗೆ ಯಾವ ಥರ ತೊಂದರೆ ಆಗಿದೆ ಅನ್ನುವಂಥ ಆತಂಕ ನನಗೂ ಕಾಡ್ತಾ ಇದೆ. ಅವ್ರ ತಲೆ ಎತ್ಕೊಂಡು ಓಡಾಡೋಕ್ಕಾಗದೆ ಎಷ್ಟೋ ಜನ ಊರು ಬಿಟ್ಟು ಹೋಗಿದ್ದಾರೆ. ಇವೆಲ್ಲ ಸರ್ಕಾರದ ಮೇಲೇನೂ ಜವಾಬ್ದಾರಿ ಇದೆ. ಈ ಜವಾಬ್ದಾರಿಗಳಿಂದ ನಾವು ಹಿಂದೆ ಸರಿತಾ ಇಲ್ಲ. ನ್ಯಾಯ ಕೊಡೋದು ಒಂದು ಕಡೆ ಆದರೆ, ಈಗಾಗಲೇ ಯಾರು ಅವಮಾನ ಅನುಭವಿಸಿದ್ದಾರೆ ಅವ್ರಿಗೆ ಇನ್ನಷ್ಟು ತೊಂದರೆ ಆಗದಂಗೆ ರಕ್ಷಣೆ ಮಾಡೋ ಕೆಲಸನೂ ಸರ್ಕಾರದ ಜವಾಬ್ದಾರಿ ಇದೆ. ಅದನ್ನು ನಾವು ಒಪ್ಕೊಳ್ತೇವೆ. ಅದನ್ನು ಮಾಡೋದು ಬಿಟ್ಬಿಟ್ಟು ಆ ಇಶ್ಯೂನೇ ಮುಚ್ಚಾಕ್ಬಿಟ್ಟು ಇವತ್ತು ಎಲ್ಲಿಗೋ ಡೈವರ್ಟ್ ಮಾಡುವಂಥದ್ದು ಇದು ನಾಗರಿಕ ಸಮಾಜಕ್ಕೆ ಗೌರವ ಅಲ್ಲ, ಇದು ಅನಾಗರಿಕ ವರ್ತನೆ. ದಯವಿಟ್ಟು ಆ ದಿಕ್ಕಿನಲ್ಲಿ ನಾವು ಯಾರೂ ಹೋಗೋದು ಬೇಡ ಅಂತ ಎಲ್ಲರಲ್ಲೂ ವಿನಯವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೋಡಿ, ನಾನು ನೀವು ಇಲ್ಲಿ ಚರ್ಚೆ ಮಾಡ್ತೀವಿ. ಹಾಗಾದರೆ ನೀವು ಹೇಳೋ ಪ್ರಕಾರ ವಿಡಿಯೋ ಬಿಡುಗಡೆ ಮಾಡಿದ್ದು ತಪ್ಪು, ದೌರ್ಜನ್ಯ ಮಾಡಿದ ತಪ್ಪಲ್ಲ. ಹಾಗಾದರೆ ಇವತ್ತು ಚರ್ಚೆ ನಡೀತಾ ಇರೋದು ಅದೇನೆ. ದೌರ್ಜನ್ಯ ಮಾಡಿದ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಅದನ್ನ ಈ ಇಶ್ಯೂ ತಗೊಂಡು ಬಂದು ಅದನ್ನ ಹಿಂದಕ್ಕೆ ಹಾಕ್ಬಿಟ್ಟಿದ್ದಾರೆ. ಎಲ್ಲಿಂದ ಬಂತು, ಯಾರಿಂದ ಯಾರ ಕೈಗೆ ಹೋಯ್ತು, ಇದೇ ಚರ್ಚೆ ಆಗ್ತಾ ಇದೆ. ಬಿಟ್ರೆ ನೋಡಿ, ತಪ್ಪಿದ್ರೆ ಆಯ್ತು, ಯಾರು ತಪ್ಪು ಮಾಡಿದ್ದು? 1 ವರ್ಷ ದೇವರಾಜ್ ಗೌಡ್ರು ಅನ್ನೋರು, ಆಯ್ತು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಯಾರ ಹತ್ರ ಇತ್ತು 1 ವರ್ಷ? ಎಲ್ಲಿಂದ ಲೀಕ್ ಆಯ್ತು? ಯಾರ ಹತ್ರ ಇತ್ತು 1 ವರ್ಷ? ಆವತ್ತು ತಗೊಂಡೋಗಿ ಸೀಲ್ಡ್ ಕವರಲ್ಲಿ ಹಾಕಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೋ ಅಥವಾ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೋ ಕೊಡ್ಬೋದಾಗಿತ್ತಲ್ಲ. ನಾನೇನು ಅದನ್ನ ಡಿಫೆಂಡ್ ಮಾಡ್ಕೋತಾ ಇಲ್ಲ. ಆದರೆ ಆ ಇಶ್ಯೂಗೆ ನಾವು ಡೈವರ್ಟ್ ಆಗ್ಬಿಟ್ಟು ಮೂಲ ಇಶ್ಯೂ ಅನ್ನ ಕವರ್ ಅಪ್ ಮಾಡೋದು ಬೇಡ. ಅದ್ರ ಬಗ್ಗೆನೂ ತನಿಖೆ ಆಗಲಿ. ಅದರಲ್ಲಿ ಕಾನೂನು ಉಲ್ಲಂಘನೆ ಯಾರ್ಯಾರು ಮಾಡಿದ್ದಾರೆ, ನಮ್ಮ ಅಧ್ಯಕ್ಷರು ಮಾಡಿದರೆ ಅವ್ರನ್ನೂ ಸೇರಿಸ್ಕೊಳ್ಳಿ. ಯಾರು ಇದರಲ್ಲಿ ಏನು ಮುಚ್ಚು ಮೊಲಾಜಿಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತನಿಖೆಯಲ್ಲಿ ಶಿಕ್ಷೆ ಆಗಲಿ. ಈಗ ತನಿಖೆ ಬಗ್ಗೆ ಮಾತಾಡ್ತಾ ಇದ್ದೀರಾ. 7 ಕೇಸು CBIಗೆ ಕೊಟ್ಟಿರೋದು. ನೀವು ಸಾಕ್ಷಿ, ನಾನು ಸಾಕ್ಷಿ. 7 ಕೇಸಲ್ಲಿ ಏನು ಬಂದಿದೆ ಇಲ್ಲಿವರೆಗೂ ಹೇಳಿ. ಉತ್ತರ ಕನ್ನಡದ ಒಂದು ಕೊಟ್ಟಿದ್ದೀವಿ ಕ್ಲೀನ್ ಚಿಟ್ಟು, ಗಣಪತಿದು ಕೊಟ್ಟಿದ್ದೀವಿ ಕ್ಲೀನ್ ಚಿಟ್ಟು, ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ದು ಕೊಟ್ಟಿದ್ದೀವಿ, ಕೊನೆ ಇಲ್ಲ. DK ರವಿದು ಏನು ಬಂತು? ಇವತ್ತು ನಾವು ಹಾಕಿರುವಂಥ SIT ಪೊಲೀಸ್ ಆಫೀಸರ್ ಇಡೀ ರಾಜ್ಯದಲ್ಲಿ ಒಬ್ಬ ಒಳ್ಳೆ ಆಫೀಸರ್ ಅನ್ನುವಂಥ ಕ್ರೆಡಿಬಿಲಿಟಿ ಇರುವಂಥ ಆಫೀಸರ್ನ ಹಾಕಿದ್ದೇವೆ. ತನಿಖೆ ಅವರು ಪರ್ಫೆಕ್ಟು, ನಾನು ಪರ್ಫೆಕ್ಟು ಅಂತ ನಾನು ಹೇಳ್ತಾ ಇಲ್ಲ. ಅವ್ರೇನಾದರೂ ತಪ್ಪು ಮಾಡಿದರೆ ನೀವು ಹೆಜ್ಜೆ ಹೆಜ್ಜೆಗೆ ಪ್ರಶ್ನೆ ಮಾಡಿ, ನೀವು ನಮ್ಮನ್ನು ಸರಿಗಾದಾರಿಗೆ ತಗೊಂಡು ಬನ್ನಿ. ಅದನ್ನು ಬಿಟ್ಬಿಟ್ಟು ಇಶ್ಯೂನೇ ಡೈವರ್ಟ್ ಯಾರು ಡೈವರ್ಟ್ ಮಾಡ್ತಾ ಇದ್ದಾರೋ ನೀವು ಮಾಡೋದು ಬೇಡ, ನಾನು ಮಾಡೋದು ಬೇಡ. ತನಿಖೆ ಈಗ ಆಯಿತು ನೋಡಿ, ನಾನೇ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ನಾನೇ ಮಾಡ್ತಾ ಇದ್ದೀನಿ ಅಂತಾನು ಇಟ್ಕೊಳ್ಳಿ. ನಾನು ಮಾಡಿದ್ರು ತಪ್ಪೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ಯಾರೇ ಡೈವರ್ಟ್ ಮಾಡಿದ್ರು ತಪ್ಪೆ. ಪಾರ್ಟಿ, ಪಕ್ಷ, ಜಾತಿ, ಸಂಬಂಧ ಎಲ್ಲವೂ ಒಂದು ಲಿಮಿಟ್ವರೆಗೆ. ನಾನೇನು 24 ಕ್ಯಾರೆಟ್ ಗೋಲ್ಡ್ ಅಲ್ಲ, ನಾನು ಸ್ಫಟಿಕನೂ ಅಲ್ಲ, ನಾನು ಅಪರಂಜಿನೂ ಅಲ್ಲ. ಎಲ್ಲರ ಮನೆ ದೋಸೆ ತೂತು. ಆದರೆ ಕೆಲವು ಸಂದರ್ಭದಲ್ಲಿ ಒಂದು ಗೆರೆಗೀಚಿ ನಿಂತ್ಕೋಬೇಕಾಗತ್ತೆ. ಇವತ್ತು ನಡೀತಾ ಇರೋ ಈ ಡೈವರ್ಷನ್ ಟ್ಯಾಕ್ಟಿಕ್ಕು ನಿಜವಾದ ಅಪರಾಧಿಗಳನ್ನು ಅವ್ರ ಮೇಲೆ ಏನು ಅಯ್ಯೋ ಪಾಪ ಅಂತ. ಯಾರು ಕಿಡ್ನ್ಯಾಪ್ ಮಾಡೋದು ಅಯ್ಯೋ ಪಾಪನ? 62 ವಯಸ್ಸು ಮಹಿಳೆಯನ್ನು ತಗೊಂಡೋಗಿ ಎಲ್ಲೋ ಇಡೋದು ಅಯ್ಯೋ ಪಾಪನ? 100 ಜನ ಮಹಿಳೆಯರ ಮಾನಭಂಗ ಮಾಡೋದು ಅಯ್ಯೋ ಪಾಪನ? ಅವರಿಬ್ಬರು ಭೇಟಿ ಮಾಡಿರೋದು ಏನಾಯ್ತು? ಅವರ ಭೇಟಿ ಮಾಡಿದಾಗ ಏನಾಯ್ತು ಅನ್ನೋದು ನಿಮಗೂ ಗೊತ್ತಿದೆ, ನಿಮ್ಗೇನು ಗೊತ್ತಿಲ್ಲದೆ ಏನಿಲ್ಲ. ಆದರೆ ಎಲ್ಲರೂ ಗೊತ್ತಿಲ್ದಂಗೆ ನಾವು ಜಾಣರಾಗೋದು ಬೇಡ. ವಾಸ್ತವಾಂಶಗಳೇನು ಅನ್ನೋದು ನಿಮಗೂ ಗೊತ್ತಿದೆ, ನಿಮಗೆ ಗೊತ್ತಿಲ್ಲದೆ ಏನಿಲ್ಲ. ನಿಮಗೆ ಗೊತ್ತಿಲ್ಲದೆ ನನಗಿಂತ ಫಸ್ಟ್ ನಿಮಗೆ ಗೊತ್ತಾಗಿರುತ್ತೆ ಎಲ್ಲ ವಿಷಯಗಳು. ನಾವು ಈ ವಿಷಯದಲ್ಲಿ ಲಾಸ್ಟೇ. SITನವರು ಆಯಿತು 4 ದಿನ ಹಿಂದೆ ಇದೇ ಪ್ರಶ್ನೆ ಕೇಳಿದರು ಮೀಡಿಯಾದವರು ನನಗೆ, ರೇವಣ್ಣಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಮಾಡ್ತಾರಪ್ಪ, ಎಲ್ಲದಕ್ಕೂ ಒಂದು ಟೈಮ್ ಲೈನ್ ಇದೆ. ಎನ್ಕ್ವೈರಿ ಪ್ರಕಾರ ಮಾಡ್ತಾರೆ. ಈಗ ರೇವಣ್ಣ ಅವರಿಗೆ ಯಾಕೆ ಅರೆಸ್ಟ್ ಮಾಡಬೇಕಾಗಿ ಬಂತು? ಬಿಕಾಸ್ ಆಫ್ ಕಿಡ್ನಾಪಿಂಗ್ ಮೇಲೆ ಅವರು ಆಂಟಿಸಿಪೇಟರಿ ಬೇಲ್ಗೆ ಹೋದ್ರು, ಹಂಗಾಗಿ ಫೇಲ್ ಆಯಿತು. ಕಿಡ್ನಾಪ್ ಇಸ್ ಅ ಸೀರಿಯಸ್ ಅಫೆನ್ಸ್. ಅದಕ್ಕೆ 2 ದಿನ ಮೊದಲು ಏನು ಚರ್ಚೆ ನಡೀತು? ಯಾಕೆ ರೇವಣ್ಣ ಅವರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ, ಬೇಕಂತೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಈ ಥರ ಚರ್ಚೆ. ಅರೆಸ್ಟ್ ಮಾಡಿದ ಮೇಲೆ ಇನ್ನೊಂದು ಥರ ಚರ್ಚೆ. ಈಗ 1 ನಿಮಿಷ ಹೇಳ್ತೇನೆ, 1 ನಿಮಿಷ. ಬ್ರದರ್, ಐ ಆಮ್ ನಾಟ್ ಇನ್ ದ ಬಿಸ್ನೆಸ್ ಆಫ್ ಹಿಟ್ ಅಂಡ್ ರನ್. ವಾಂಟ್ ಟು ಆನ್ಸರ್ ಕ್ಯಾಟಗಾರಿಕಲಿ. ಅಲೋ ಮೀ ಟು, ಬಿಕಾಸ್ ವಿ ಟೇಕ್ ಇಟ್ ಸೀರಿಯಸ್ಲಿ.
ಈಗ ಇನ್ನೊಂದು ಹೇಳ್ತಾರೆ, ಏನು ಮಲೇಷ್ಯಾಗೆ ಗೌರ್ಮೆಂಟೇ ಕಳಿಸ್ಕೊಟ್ಟಿದೆ ಅಂತ. ಆತ ಹೇಳ್ತಾನೆ ಪಾಸ್ಪೋರ್ಟೇ ಇಲ್ಲ ನನ್ನ ಹತ್ರ ಅಂತೇಳಿ, ಇನ್ನು ಮಲೇಷ್ಯಾಗೆ ಎಲ್ಲಿಂದ ಹೋಗ್ಲಿ ಅಂತ. ಏನು ಅವ್ರು ಹೇಳಿದ್ದೆ ಸತ್ಯನಾಗಾದ್ರೆ? ಅವನು ಅಲ್ಲ, ಯಾಕೆ ಅಂದರೆ ಒಂದು ನಿಮಿಷ, ಯಾಕೆ ಆ ವಿಷಯ ಪ್ರಸ್ತಾಪ ಮಾಡಿದೆ ಅಂದರೆ, ಅವನು ಯಾಕೆ ಅರೆಸ್ಟ್ ಮಾಡಿಲ್ಲ? ಅವ್ನು ಮಲೇಷ್ಯಾಗೆ ತಗೊಂಡೋಗಿ ಎಲ್ಲಿಟ್ಟಿದ್ದಾರೆ, ಯಾರು ಕಳಿಸ್ಕೊಟ್ಟಿದ್ದಾರೆ ಮಹಾನಾಯಕರು, ಏನು ಅವ್ರದ್ದು ಎಕ್ಸ್ಪೆನ್ಸ್ ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಎಲ್ಲ ನನಗೆ ಗೊತ್ತಿದೆ ಅಂತ ಹೇಳಿದ್ರಲ್ಲ. ಅವನು ಇಲ್ಲೇ ಇದ್ದಾನೆ ಬೆಂಗಳೂರಲ್ಲೇ ಅಂತ ಗೊತ್ತಾಯ್ತು ನನಗೂ ಕೂಡ. ನಾನು ಅವ್ರು ಹೇಳಿದ್ ಕೇಳ್ಬಿಟ್ಟು ಅವನು ಎಲ್ಲೋ ಮಲೇಷ್ಯಾಗೆ ಹೋಗಿದ್ದಾನೆ ಅಂತ ನಾನು ಅನ್ಕೊಂಡ್ಬಿಡ್ಬೇಕು, ಯಾಕಂದ್ರೆ ನೀವು ನಮ್ಮನ್ನ ಆ ಥರ ನಂಬಿಸಿದ್ರಿ. ಅವ್ನು ನೋಡಿದ್ರೆ ಪಾಸ್ಪೋರ್ಟೇ ಇಲ್ಲ ಅಂತ ಹೇಳ್ತಾನೆ. ತಮಾಷೆಗೆ ಹೇಳಿದೆ. ಹಾಗಾಗಿ ಅವನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ನೀವು ಕೇಳಿದ್ರಿ, ಆತನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ. ಎಲ್ಲರಿಗಿಂತ ಮೊದಲು ಬಂದು ಅವನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನಾಳೆ ಅವಶ್ಯಕತೆ ಬಂದರೆ ಅವನು ಅರೆಸ್ಟ್ ಮಾಡ್ತಾರೆ. ಅವನೇ ನಮ್ಮ ಸಂಬಂಧಿಕನ, ಏನಿದೆ ನಮಗೆ? ಐ ವೆಲ್ಕಮ್ ದಿಸ್ ಕ್ವೆಶ್ಚನ್. ಗೌರ್ಮೆಂಟ್ ಈಸ್ ಈಕ್ವಲಿ ಕನ್ಸರ್ನ್ಡ್ ಅಬೌಟ್ ಸರ್ಕ್ಯುಲೇಷನ್ ಆಫ್ ದೀಸ್ ವಿಡಿಯೋ ಆ್ಯಂಡ್ ಫೋಟೋ ಮೆಟೀರಿಯಲ್, because the more such material gets circulated, the honor of victims gets further violated. Government is very much against adding insult to the injury suffered by these women. So SIT has passed a clear order that any further circulation of these material will be an offense and cases will be booked against them. Government is very serious. While they are pursuing the investigation of the main crime, the SIT is also looking into further to prevent the further circulation of these material. So we are very serious about it. Government has passed on this message to SIT. SIT has already come on record that further circulation will be seen very seriously and cases will be booked against people who are further circulating this material. While social media is a difficult domain to govern, but government in its intent and actions, we will be very clear that circulation of these material, we will make all efforts to stop further circulation. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.